ಒಂದ್ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬ ರೈತ ಇದ್ನಂತೆ. ಆ ರೈತ ತಮ್ಮ ಹೊಲದಲ್ಲಿ ಉಳುಮೆ ಮಾಡಿಕೊಂಡು ಅಲ್ಲಿರೋ ಹುತ್ತನ ಪೂಜೆ ಮಾಡಿಕೊಂಡು ಜೀವನ ಸಾಗಿಸ್ತಿರ್ತಾನೆ. ಅವರ ಮಗ ಒಬ್ಬ ಆಟೋ ಡ್ರೈವರ್. ಹೇಗೋ ಜೀವನ ನಡೀತಿರೋ ಸಮಯದಲ್ಲಿ ಆ ರೈತನ್ಗೆ ಒಂದು ಕಾಯಿಲೆ ಬಂದು ಅವರ ಕಾಲ್ನೇ ತೆಗಿಬೇಕು ಅಂತ ಹೇಳ್ತಾರೆ ಡಾಕ್ಟರ್. ಈ ಶಾಕ್ ಇಂದ ಆ ರೈತನ ಮಗನ್ಗೆ ದೇವ್ರ ಮೇಲಿರೋ ನಂಬಿಕೆ ಎಲ್ಲ ಹೊರಟೋಗುತ್ತೆ. ಆ ಕೋಪದಿಂದ ಅವರ ತಂದೆ ಪೂಜೆ ಮಾಡ್ತಿದ್ದ ಹುತ್ತಾನ ಹೊಡೆದು ಅಲ್ಲಿರೋ ದೇವ್ರ ಫೋಟೋಗಳನ್ನೆಲ್ಲ ಚಪ್ಪಲಿ ಕಾಲಲ್ಲಿ ತುಳಿದು ಬಿಡ್ತಾರೆ. ಇದಾದ್ಮೇಲೆ ಅವ್ರ ಮನೆಯಲ್ಲಿ ಅವರ ತಂದೆ ಸೇರಿಸಿ 9 ವರ್ಷಗಳಿಗೆ 9 ಸಾವನ್ನ ನೋಡ್ತಾರೆ. ಈ ಸಾವುಗಳು ನೋಡಾದ್ಮೇಲೆ ಮನೆಯಲ್ಲಿ ವಿಪರೀತ ಕಷ್ಟ ಶುರುವಾಗುತ್ತೆ. ಆಗ ಆ ಆಟೋ ಡ್ರೈವರ್ ತನ್ನ ಪತ್ನಿಯ ಜೊತೆ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾನೆ. ಅವತ್ತಿನ ರಾತ್ರಿ ಅವರು ಮಲಗಿದ್ದಾಗ ಅವರ ಕನ್ಸಲ್ಲಿ ಒಬ್ಬ ಮಹಾತ್ಮ ಕಾಣಿಸ್ಕೊಂತಾರೆ. ಆ ಕನ್ಸಲ್ಲಿ ಹೇಳ್ತಾರೆ, ನೀನು ಹುತ್ತ ಹೊಡೆದಿದ್ದಕ್ಕೆ ನಿನ್ಗೆ ಈ ಕಷ್ಟಗಳು ಅಂತ. ಆ ಹುತ್ತನ ಮತ್ತೆ ಪೂಜೆ ಮಾಡಕ್ ಶುರು ಮಾಡು, ನಿನ್ಗೆ ಒಳ್ಳೇದಾಗತ್ತೆ ಅನ್ನೋ ವಾಗ್ದಾನ ಕೊಡ್ತಾರೆ. ಅವತ್ತಿಂದ ಆ ರೈತನ ಮಗ ಆ ಹುತ್ತಕ್ಕೆ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಆ ಹುತ್ತ ಇರೋ ಜಾಗನೇ ಈಗಿರೋ ಬಿದಿನ್ಗೆರೆಯ ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಷ್ಟೋ ಜನಗಳಿಗೆ ಅವ್ರ ಕಷ್ಟ ಪರಿಹಾರ ಆಗಿದೆ. ಮತ್ತೆ ಆ ರೈತನ ಮಗ ಕನ್ಸಲ್ಲಿ ಒಬ್ರು ಬಂದು ಆಂಜನೇಯನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ. ಆಗ ನಿರ್ಮಾಣ ಆಗಿದೆ 161 ಅಡಿ ಉದ್ದದ ಪ್ರಪಂಚದ ಅತಿ ದೊಡ್ಡ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ. ಆ ರೈತನ ಮಗ ಯಾರು ಗೊತ್ತಾ? ಇವ್ರೇ ನೋಡಿ. ದೈವ ಪ್ರೇರಣೆ ಇಲ್ದಿರ ಇದೆಲ್ಲ ಸಾಧ್ಯನಾ?